10ನೇ ತರಗತಿಯ ಒಂದು ಮೂರನೆಯ ಸಾಧನಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರ ಒಂದು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಾಂಕನ 3, 10ನೆಯ ತರಗತಿ ಪ್ರಥಮ ಭಾಷೆ ಕನ್ನಡ, ಸಾಧನ ಪರೀಕ್ಷೆ 3 ಪ್ರಶ್ನೆ ಪತ್ರಿಕೆ, ಮೌಲ್ಯಮಾಪನ ಸೂಚಿ ಮತ್ತು ಮಾದರಿ ಉತ್ತರಿ ಪತ್ರಿಕೆ. ಇದರ ಒಂದು ಸಮಯ 1 ಗಂಟೆ ಆಗಿರುತ್ತೆ. ಗರಿಷ್ಠ ಅಂಕಗಳು 20. ಹಾಗಿದ್ರೆ ನೋಡ್ತಾ ಹೋಗೋಣ. ಕೊಟ್ಟಿರುವಂತಹ ಪ್ರತಿ ಪ್ರಶ್ನೆಗೂ ಕೂಡ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ. ಇಲ್ಲಿ 3 ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. 3ಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ. ಒಂದೊಂದಕ್ಕೆ ಉತ್ತರಿಸಿದರೆ ನಿಮಗೆ 1 ಅಂಕ ಇರುತ್ತೆ. ನೋಡಿ, ಇದು ವ್ಯಾಕರಣಕ್ಕೆ ಸಂಬಂಧಿಸಿರುವಂಥ ಮೊದಲನೇದು. ಮೆಲ್ವಾತು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ. ಎರಡನೆಯದು ಕನ್ನಡಿಗ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಕನ್ನಡಿಗ ಅನ್ನುವಂಥದ್ದು ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾಗಿದೆ. ಆಮೇಲೆ ಹಸುರಾಗಸ ಪದದಲ್ಲಿ ಆಗಿರುವಂತಹ ಸಂಧಿ ಯಾವುದು ಅಂತ ಇದೆ. ಇಲ್ಲಿ ಹಸುರು ಪ್ಲಸ್ ಆಗಸ ಹಸುರಾಗಸ, ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ. ಮುಂದಿನದು ಕೊಟ್ಟಿರುವಂತಹ ಪ್ರತಿ ಪ್ರಶ್ನೆಗೂ ಕೂಡ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ರಾಹಿಲನು ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡದ್ದು ಏನನ್ನ ಅಂತ ಇದೆ. ಉತ್ತರ: ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬೇಕಾದಂತಹ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಆತ ಭದ್ರವಾಗಿ ಹಿಡ್ಕೊಂಡಿದ್ದ. ಹಲಗಲಿ ಗುರುತು ಉಳಿಯದಂತಾದುದು ಏಕೆ? ಉತ್ತರ: ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಅರಿಯದವರೊಡನೆ ಸಂಘ ಮಾಡಿದರೆ ಆಗುವಂತಹ ಪರಿಣಾಮವೇನು ಅಂತ ಇದೆ. ಉತ್ತರ: ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಆಗುತ್ತದೆ. ಮುಂದಿನದು ಕೊಟ್ಟಿರುವಂತಹ ಪ್ರಶ್ನೆಗೂ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಉತ್ತರದ ಅಂಶಗಳನ್ನು ಆಧರಿಸಿ ಪ್ರತಿ ಪ್ರಶ್ನೆಗೂ ಕೂಡ 2 ಅಂಕಗಳು ಇರುತ್ತೆ. 2ಕ್ಕೆ ಉತ್ತರಿಸಬೇಕಾಗತ್ತೆ. ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಅಂತ ಇದೆ. ಶಬರಿಯು ರಾಮಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೊತ್ತಿಕೊಂಡಳು. ಅಯ್ಯೋ, ಏನೂ ಸಿದ್ಧತೆ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಅಬ್ಬಾ ಎಂದು ಹಿಗ್ಗಿ ಹಿಗ್ಗಿ ಆಕೆ ಸಂತಸ ಪಡ್ತಾಳೆ. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದೇ ತಂದೆನು ಎಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸ್ತಾಳೆ. ಕವಿಯ ಆತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಅಂತ ಇದೆ. ಉತ್ತರ: ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದಂತಹ ಹಚ್ಚ ಹಸುರಿನಿಂದ ಕವಿಯಾತ್ಮವು ಪ್ರೇರಿತವಾಗಿದೆ. ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಎತ್ತ ನೋಡಿದ ರತ್ತ ಹಸಿರು ಕಂಗೊಳಿಸುತ್ತಿದೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹಾಗೂ ಕಡಲಿನಲ್ಲೂ ಪ್ರಕೃತಿಯು ಹಸುರಿನಿಂದ ಕೂಡಿ ಹಚ್ಚ ಹಸುರಾಗಿದೆ. ಕವಿಯ ಒಡಲಿನ ನೆತ್ತರೂ ಸಹ ಆ ಹಸುರಿನ ಭಾವದಿಂದ ಕೂಡಿ ಪುಳಕಗೊಳ್ಳುತ್ತದೆ. ಪ್ರಕೃತಿಯ ಹಚ್ಚ ಹಸುರಿನ ಹಿನ್ನೆಲೆಯಲ್ಲಿ ಕವಿಯಾತ್ಮವು ಹಸುರುಗಟ್ಟಿ ಹಸಿರು ಭಾವವನ್ನು ಮೈದುಂಬಿಕೊಂಡು ಶಾಂತಿಯನ್ನು ಅನುಭವಿಸ್ತಾ ಇದೆ. ಮುಂದಿನದು ಕೊಟ್ಟಿರುವಂತಹ ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಶ್ರೀಮತಿ ಸಾರಾ ಅಬೂಬ್ಕರ್. ಶ್ರೀಮತಿ ಸಾರಾ ಅಬೂಬ್ಕರ್ ಅವರು ಕ್ರಿಸ್ತಶಕ 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ನಾಡಿನ ಖ್ಯಾತ ಕಥೆಗಾರಿ ಹಾಗೂ ಕಾದಂಬರಿಗಾರಿಯಾಗಿರುವಂತಹ ಜನಪ್ರಿಯತೆ ಗಳಿಸಿರುವಂತಹ ಇವರು ಚಪ್ಪಲಿಗಳು, ಕೆಡ್ಡ, ಪಯಣ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಕಥಾ ಸಂಕಲನಗಳನ್ನು ಹಾಗೂ ಚಂದ್ರಗರಿಯ ತೀರದಲ್ಲಿ ಕದನ ವಿರಾಮ, ವಜ್ರಗಳು ಸುಳಿಯಲ್ಲಿ ಸಿಕ್ಕವರು, ತಳಬಡೆದ ದೋಣಿಯಲ್ಲಿ ಮೊದಲಾದ ಕಾದಂಬರಿಗಳನ್ನು ಇವರು ರಚಿಸಿದ್ದಾರೆ. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳಿಗೂ ಕೂಡ ಇವರಿಗೆ ಲಭಿಸಿದೆ. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಪ್ರತಿಷ್ಠಿತ ನೃಪತುಂಗ ಪ್ರಶಸ್ತಿಯೂ ಕೂಡ ಇವರಿಗೆ ಲಭಿಸಿದೆ.
ಮುಂದಿನದು ಕೊಟ್ಟಿರುವಂತಹ ಗಾದೆಯಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನುವಂಥದ್ದರ ಬರಿಬೋದು, ಅಥವಾ ತಾಳಿದವನು ಬಾಳಿಯಾನು ಅನ್ನುವಂಥದ್ದನ್ನಾದರೂ ಕುರಿತು ಬರಿಬಹುದು. ಈ ಎರಡಕ್ಕೂ ಕೂಡ ನಾನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ಮುಂದಿನ ಒಂದು ಮೇನು ಕೊಟ್ಟಿರುವಂತಹ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಅಂತ ಕೇಳಿದರೆ ಬೆಳಕಿಗೊಲಿದವರು ಉರಿವ ಬತ್ತಿಯ ಕರಕು ಕಾಣರು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವಂತಹ ಏಕಾಂಕ ನಾಟಕಗಳ ಕೃತಿಯಿಂದ ಆಯ್ದ ಪೂತಿ ನರಸಿಂಹ ಅವರು ರಚಿಸಿರುವಂತಹ ಶಬರಿ ಗೀತ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ಶ್ರೀರಾಮನ ದರ್ಶನ ಭಾಗ್ಯದಿಂದ ಸಂತುಷ್ಟಳಾದಂತಹ ಶಬರಿಯು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಅಗ್ನಿ ಪ್ರವೇಶಿಸಿದ ಸಂದರ್ಭದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ, ಉನ್ನತವಾದ ಧೈರ್ಯಗಳಿಗಾಗಿ ಬದುಕುವಂತಹವರು ಅದನ್ನು ಸಾಧಿಸುವ ಮಾರ್ಗದಲ್ಲಿ ಕಂಡುಬರುವಂತಹ ಕಷ್ಟಗಳನ್ನು ಲೆಕ್ಕಿಸುವುದಿಲ್ಲ ಎನ್ನುವುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಿಗೊಂಡಿರುವಂತಹದ್ದನ್ನು ನೋಡ್ಬೋದು. ಮುಂದಿನದು ಕೊಟ್ಟಿರುವಂತಹ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಇದು ಇವೆರಡರನ್ನು ಪದ್ಯವನ್ನು ಪೂರ್ಣಗೊಳಿಸಿರಬೇಕು. ಹಾಗೆ ಮುಂದಿನದು ಕೊಟ್ಟಿರುವಂತಹ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಇದು 2 ಅಂಕ ಇರುತ್ತೆ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವ ನದಿಯಲ್ಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಅನ್ನುವಂಥದ್ದು ಈ ಒಂದು ಪದ್ಯ ಭಾಗವನ್ನು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಕುಪ್ಪಳ್ಳಿಯ ವೆಂಕಟಪ್ಪ ಪುಟ್ಟಪ್ಪ ಅವರು ರಚಿಸಿರುವ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಹಸಿರು ಎಂಬ ಕವನದಿಂದ ಆರಿಸಲಾಗಿದೆ. ಕುವೆಂಪು ಅವರು ಕುಪ್ಪಳ್ಳಿಯ ಕವೈಶೈಲದಲ್ಲಿ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಕುಳಿತು ಆನಂದದಿಂದ ಸವಿದ ಪ್ರಕೃತಿಯ ಹಚ್ಚ ಹಸುರಿನ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ನವಧಾತ್ರಿಯ ಮಲೆನಾಡಿನ ಹಚ್ಚ ಹಸುರಿನ ನೋಟ ಕವಿಯ ಆತ್ಮವನ್ನು ಹಸುರಾಗಿಸಿ ಶಾಂತವಾಗಿಸಿ ಆನಂದಾನುಭೂತಿಯನ್ನು ಹೊಂದಿ ರಸಾನುಭವವನ್ನು ಅನುಭವಿಸುತ್ತಿತ್ತು ಎಂಬುದನ್ನು ಈ ನುಡಿ ಭಾವಪೂರ್ಣವಾಗಿ ಅಭಿವ್ಯಕ್ತಗೊಳಿಸುತ್ತದೆ. ಕವಿ ಪ್ರಜ್ಞೆಗೆ ಪ್ರಕೃತಿ ಒಲಿಮೆಯೇ ಮುಕ್ತಿಯ ಆನಂದದ ಸಾಧನೆಯಾಗುತ್ತದೆ. ಕವಿ ಮತ್ತು ಪ್ರಕೃತಿ ಒಂದಾಗುವ ಕಾವ್ಯದ ಅದ್ವೈತ ಸ್ಥಿತಿಗೂ ಈ ಪದ್ಯ ಸಮರ್ಥ ನಿದರ್ಶನವಾಗುತ್ತದೆ. ಪ್ರಕೃತಿ ಪ್ರೇಮ, ಮನಃಶಾಂತಿ ಮತ್ತು ಆನಂದಾನುಭವ ಎಂಬ ಮೌಲ್ಯಗಳು ಈ ಪದ್ಯದಲ್ಲಿ ಅಭಿವ್ಯಕ್ತಗೊಂಡಿರುವಂತಹದ್ದನ್ನು ನೋಡಬಹುದಾಗಿದೆ. ಇಷ್ಟು ನಿಮ್ಮ ಒಂದು 3ನೇ ಸಾಧನಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯಾಗಿತ್ತು. ಧನ್ಯವಾದಗಳು.